ನಮಃ. ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಸಕಲ ಶಿವಶರಣರನ್ನು ಸ್ಮರಿಸಿಕೊಂಡು ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳನ್ನು ಮಾತಾಜಿ ಅವರ ಕರಸಂಜಾತೆ ಮಾತಾಜಿಯವರನ್ನು ಸ್ಮರಿಸಿಕೊಂಡು ಇಂದು ದೇವದುರ್ಗ ನಗರದಲ್ಲಿ ಪೂಜ್ಯ ಬಸವದೇವರು ಅಪ್ಪವರ ದುಡಿನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಾನವನ್ನು ಕರುಣಿಸಿದಂತಹ ತತ್ವನಿಷ್ಠ ಅಲ್ಲಮ ಪ್ರಭುವಿನ ಸ್ವರೂಪರಾದ ಮಹಾ ಜಗದ್ಗುರು ಬಸವ ನವಲಿಂಗ ಶರಣರ ಜಂಗಮಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಅದೇ ತೆರನಾಗಿ ಈ ಅರಿವಿನ ಮನೆಯ ಉತ್ತರಾಧಿಕಾರಿಯಾದಂಥ ಚನ್ನಬಸವಪ್ಪಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಅರಿವಿನ ಮನೆಯ ಟ್ರಸ್ಟಿನ ಅಧ್ಯಕ್ಷಪ್ಪಗಳಲ್ಲಿ, ಬಸವ ಕೇಂದ್ರದ ಮಾನವೀಯ ಅಧ್ಯಕ್ಷಪ್ಪಗಳಲ್ಲಿ ನಮ್ಮ ತಿಮ್ಮನಗೌಡರಲ್ಲಿ, ಮಹಾದೇವ ಶರಣರಲ್ಲಿ, ಶರಣ ಬಸವ ಸಾವುಕಾರಲ್ಲಿ, ವೆಂಕನಗೌಡರಲ್ಲಿ, ಮತ್ತು ಶಾಂತ ಅವರು ರಂಗಪ್ಪರ ಹೆಸರು ಏನ್ರಿ ಮಾನವೀಯ ಅವರು, ಶಾಂತ ಶರಣರು, ಆಮೇಲೆ ಬಸವ ಸ್ವರೂಪರಾದ ಎಲ್ಲ ಶರಣೆಯರಲ್ಲಿ, ಎಲ್ಲ ಶರಣರಲ್ಲಿ, ಮುದ್ದು ಮಕ್ಕಳಲ್ಲಿ, ಈ ಅರಿವಿನ ಟ್ರಸ್ಟ್ನ ಎಲ್ಲ ಶರಣ ಬಂಧುಗಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಹಸಿವಾಗೈತೆ ಎಲ್ಲರಿಗೆ. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪವರು ಬಹಳ ಹಿರಿದಾದ ಕಾರ್ಯವನ್ನು ಮಾಡಿ ಮಹಾಲಿಂಗದಲ್ಲಿ ಒಂದಾಗಿದ್ದಾರೆ. ಅವರ ಸೇವೆಯನ್ನು ಇಲ್ಲಿವರೆಗೂ ಏನೆಲ್ಲರೂ ವಿವರಣೆ ಮಾಡ್ಕೊತ ಬಂದ್ರೆ ಅದನ್ನೆಲ್ಲ ಕೇಳಿ 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 ಅದನ್ನೆಲ್ಲ ತಾವೆಲ್ಲ ಸ್ವಂತನೂ ಅನುಭವಿಸ್ತಾ ಇದ್ರಿ. ಹೆಚ್ಚಿನ ವಿಷಯಗಳನ್ನ ಇವತ್ತಿನ ಇದ್ರಾಗ ತಿಳ್ಕೊಂಡು ಬಂದ್ರೆ ನಾನು, ಯಾಕಂದ್ರೆ ಹಬ್ಬಗಳಿಗೆ ನಾನು ಭೇಟಿಯಾಗಿದ್ದಾನೆ ಒಂದು ಸರ್ತಿ ಅಂದ್ರೆ ಈಗ 1 ವರ್ಷ 2 ತಿಂಗಳ ಹಿಂದ್ಗಡೆ ಗಣಜಿಯಲ್ಲಿ ಇದಕ್ಕೆ ಬಂದಿದ್ದೆ ನಾನು. ಇಲ್ಲಿ ಗಣಜಲಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಲ್ಲ, ಇದರಲ್ಲಿ ಜಾಗೀರ್ ಜಾಡಲ್ಲಿನೇ ಒಂದು ಶಿವಾನುಭವ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಗಣಜಲಿಗೆ ಬಂದಾಗ ಅವರು ಎಲ್ಲ ನಮ್ಮ ಅರಿವಿನ ಮನೆ, ನಮ್ಮ ಗುರುಗಳು, ಅವರು ಮೇಘರಾಜ್ ಕೋರಿ ಅವ್ರ ಮನೆಗೆ ಹೋದಾಗ ಇದು ಶುದ್ಧವಾದಂಥ ಲಿಂಗಾಯತರ ಮನೆ ಐತ, ಇದು ಹಿಂಗೈತಿದ್ವು ಅಂದ. ಮತ್ತು ಇದ್ಯಾರ ಫೋಟೋ ನಾನು, ಇವ್ರು ನಮ್ಮ ಬಸವದೇವರು, ಇವ್ರು ನಮ್ಮ ಗುರುಗಳ್ರಿ, ಇವರ ನಮ್ಮನ್ನೆಲ್ಲ ಹಿಂಗೆ ಬದಲು ಮಾಡಿದವರು, ನಾ ಇವ್ರು ನೋಡ್ಬೇಕಲ್ಲ ಅಂದೆ. ಜಗಲಿ ಮೇಲೆ ಬಸವಣ್ಣ ಅಪ್ಪವ್ರ ಫೋಟೋ, ಈ ಬಸವದೇವ್ರ ಅಪ್ಪವ್ರ ಫೋಟೋ ಬಿಟ್ಟು ಮತ್ತೊಂದು ಫೋಟೋ, ಇವ್ರು ಇವ್ರೆಲ್ಲ ಇರ್ತಾರ, ಈಗ ಇದ್ರ ಅರಿವಿನ ಮನೆ ಇವ್ರು ಕಟ್ಟ್ಯಾರ್ರಿ, ಹಿಂಗೆ 4-5 ಊರಾಗ ಕಟ್ಟ್ಯಾರ. ಈಗ ಅಲ್ಲಿ ದೇವದುರ್ಗದೊಳಗೆ ಒಂದು ಅರಿವಿನ ಮನೆ ಕಟ್ಕೊಂಡು ಹಂಗೆ ಧರ್ಮಕ್ಕೆ ಕೆಲಸ ಮಾಡಾಕತ್ತಾರ. ಇವ್ರನ್ನ ಭೇಟಿ ಆಗ್ಬೇಕ್ರಿ, ಹಂಗಾರೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ರಪ್ಪ, ನಾಳೆ ಹೋಗಿ ಭೇಟಿ ಆಗೋನು ಅಂತ. ಮರುದಿವ್ಸ ಬಂದೇರಿ ಇಲ್ಲಿ ಬರೋಣನೆ ಬಂದ ಇದ್ರೊಳಗೆ ಈ ಕುಟೀರೊಳಗೆ ಇದ್ರವರು ಬಂದು ಕೇಳೋಣ, ಭಾಳ ಆತ್ಮೀಯವಾಗಿ ಕಂಡ್ರು, ಭಾಳ ಪ್ರೀತಿಯಿಂದ ಕಂಡ್ರು, ಭಾಳ ಚೆನ್ನಾಗಿದ್ದು ಮಾತಾಡ್ರು. ಅದೇ ಇದ್ರೊಳಗೆ ಏನೋ ಅಂಬೇಡ್ಕರ್ ಕುರಿತು ಏನೋ ಇದ್ರು ಮಾತಾಡಿದ್ರು. ಅಪ್ಪಗಳು ನೀವು ಅಂಬೇಡ್ಕರ್ ಕುರಿತು ಯಾರಪ್ಪನ ಮಾಡ್ಯಾರ, ಭಾಳ ಚೆನ್ನಾಗಿ ಮಾತಾಡಿದ್ರು, ಭಾಳ ನನಗೆ ಪ್ರೋತ್ಸಾಹ ಮಾಡಿದ್ರು, ಭಾಳ ಪ್ರೋತ್ಸಾಹ ಮಾಡಿ ನನಗೆ ಹುರ್ಪು ಹಾಕಿ ಎಲ್ಲ ಮಾಡಿದ್ರು. ಮಾಡಿ ಆಮೇಲೆ ಮತ್ತು ಪ್ರಸಾದ ಮಾಡಿದ್ರು. ಅಲ್ಲ ಆಗೈತೆ ಬುದ್ಧಿ ಎಲ್ಲ ಮಾಡ್ಕೊಂಡೇ ಬಂದಿನಿಂದೆ. ಸರಿ ಹಾಕಲಕ್ಕ ಗಾಡಿ ತಕ ಬಂದ್ರಲ್ಲಿ, ಕಾರಿನ ತಕ ಬಂದು ಗಾಡಿ ಒಳಗೆ ಹತ್ತಿಂದ ಅವಾಗ ಒಂದು ಮಾತಂದ್ರು, ಆರೋಗ್ಯದ ಕಡೆ ತಮ್ಮೆಲ್ಲ ತೋರಿಸಿದ್ರು. ಅದು ಗಾಯನ ತೋರಿಸಿದ್ರು, ಹಿಂಗೆ ಮ್ಯಾಗ ಎತ್ತಿ ಇಲ್ಲೊಂದು ಏನೋ ಒಂದು ಇದಾಗಿತ್ತು. ಇದು ಮಾಯಕತೆ ಹೇಳ್ರಪ್ಪ ಆರಾಮ. ಇಲ್ಲ, ಈ ಕಡೆ ಮಾಯ್ತಟ್ಲ ಈ ಕಡೆ ಚಲೋ ಆಕೈತೆ, ಈ ಕಡೆ ಮಾಯ್ತಟ್ಲ ಈ ಕಡೆ ಚಲೋ ಆಕೈತಿ. ಹಂಗೆ ಒಂದು ಗಾಯಗಳಕ್ಕ ಇದು ಹಾಕವು. ಅದರ ಮತ್ತೆ ಈ ಕಾವಿ ಅವ್ರು ನೋಡಿದ್ನಲ್ಲ ಮತ್ತಿನ್ ಹೆಚ್ಚಕ್ಕವನ್ನ ಇದ ಮಾತಂದ್ರ ನಾನು ಆಯ್ತು, ಏನೋ ಗುರುವಿನ ಆಶೀರ್ವಾದ, ಸುಮ್ಮನೆ ಹೋಗ್ಬಿಟ್ಟೆ ನಾನು. ಹೋದ್ಮೇಲೆ ಮುಂದೆ ನಾಲ್ಕು ಇದು ಬರೋದು 5ನೇ ಸರ್ತಿ ನಾನು ಇದೇ ದೇವದುರ್ಗ ಮೇಲೆ ಇಲ್ಲೆಲ್ಲ ಕಾರ್ಯಕ್ರಮಗಳು ಬಂದೀನಿ. ಬರಬೇಕು ಒಂದು ಸರ್ತಿ ಇವ್ರ ಮನೆ ಬಾಕ್ಲ ಹಿಡಿದು ಇತ್ತು. ಅದು ಅವತ್ತು ಈ ಕಡೆ ಬಂದೆ. ಬರುವತ್ನಾಗ ಸಹಿತ ಇವ್ರು ಹೇಳ್ದೆ, ನಾ ಇಲ್ಲೇ ಬಂದು ಪೂಜಾ ಪ್ರಸಾದ ಮಾಡ್ಕೊಂಡು ಬರ್ತಿದ್ದೆ. ಅವತ್ತು ಏನಂದಿದ್ರು ಅವ್ರ ಮಾತ, ಕಾವಿ ಅವ್ರು ನೋಡಿದ್ರೆ ನಂಗೆ ಹೆಚ್ಚಕ್ಕೈತಿ. ನಾನು ಯಪ್ಪ ನನಗೆ ಹಿಂಗೆ ಅಂದ್ರಲ್ಲ, ನಾನು ಹೋಗೋದ್ರಿಂದ ಗುರುಗಳಿಗೆ ತೊಂದರೆ ಆಕೈತಿ ಅಂದ್ರೆ ಬೇಡ, ಗುರುಗಳಿಗೆ ತೊಂದರೆ ಆಕೈತಿ ಅಂದ್ರೆ ಬೇಡ. 4 ಸರ್ತಿ ಬಂದರೂ ಬಂದಿಲ್ಲ. ಆಮೇಲೆ ಕೊನೆಯದಾಗ ಅವ್ರು ಲಿಂಗೈಕ್ಯ ಆದಾಗ ನಮ್ಮ ಗೌಡ್ರು ಫೋನ್ ಮಾಡಿದ್ರು, ಸಾವುಕಾರದ ಗೌಡ್ರು ಫೋನ್, ಇಲ್ಲ ಬರ್ರಿ ಅಂದರು. ಬರೋಣ ಪಟ್ಟಣ ನನಗೆ ಅದೇ ನೆನಪಾಯ್ತು. ಇಲ್ಲ ಗುರುಗಳು ನನಗೆ ಹಿಂಗೆ ಅಂದಿದ್ರು ಅಂದ್ರೆ, ಕಾವಿ ಅಂದ್ರೆ ಇಷ್ಟೊಂದು ಈ ಸಮಾಜದಲ್ಲಿ ಕೆಟ್ಟ ಹೆಸರಾಗಿಬಿಟ್ಟೈತಿ. ಯಾಕಂದ್ರೆ ಅವ್ರು ಏನು ಮಾಡ್ಬೇಕಾಗಿತ್ತು ಅದನ್ನೊಂದು ಬಿಟ್ಟು ಏನೇನು ಮಾಡಬಾರ್ದಾಗಿತ್ತು ಅದೇ ದಿಕ್ಕಿನೊಳಗೆ ಎಲ್ಲರೂ ಹೊಂಟ ಕಾರಣಕ್ಕೆ ಅದು ಅನಿವಾರ್ಯ ಆಗಿಬಿಟ್ಟೈತಿ ಎಲ್ಲ ಕಡೆ. ಯಾಕಂದ್ರೆ ಸ್ವಾಮಿಗಳು ಅದೇ ನಮ್ಮ ಗೌಡ್ರನೇ ಸ್ಪಷ್ಟವಾಗಿ ಹೇಳಿದ್ರು, ಇವ್ರ ಕಡೆ ಏನೇನು ಶಿಷ್ಯರೆಲ್ಲ ಕಲ್ತಾರ ಅದಾರಲ್ಲ ಒಬ್ಬರೇ ಒಬ್ರು ಪಾಸ್ ಆದ ಗುರುಗಳಂದ್ರೆ ಇವ್ರು ಒಬ್ಬರೇ ಸ್ಪಷ್ಟವಾಗಿ ಹೇಳ್ಬಿಟ್ರು ಅವ್ರು.
ಅಂದ್ರೆ ಏನೇನು ನಾವು ಗುರುಗಳಾದವ್ರು ಮಾಡ್ಬೇಕಾಗಿಲ್ಲ, ನಾವು ಗುರುಗಳಾದವ್ರು ಮಾಡ್ಬೇಕಂತ ಕೆಲಸ ಇದೆ. ನಿಮ್ಗೆ ಎಲ್ಲರ ಕೆಲಸ ಏನೈತಿ? ಹೆಂಡ್ರು ಮಕ್ಕಳು, ಸಂಸಾರ, ಹೊಲ ಮನಿ, ನಿಮ್ಮ ಉದ್ಯೋಗ, ಆಸ್ತಿ ಪಾಸ್ತಿ, ಬಂಧು ಬಳಗ, ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ನಿಮ್ಮ ಕೆಲಸ. ಸ್ವಾಮಿಗಳಾದವ್ರು ನಮ್ದೇನು ಕೆಲಸ ಐತಿ? ಜಪ ತಪ ಅನುಷ್ಠಾನ ಅಧ್ಯಯನ, ಬಂದವ್ರಿಗೆ ಸಾಂತ್ವನ, ಕಷ್ಟದಲ್ಲಿರೋರು ಸುಖ ನೆಮ್ಮದಿ, ಎಲ್ಲಿ ಯಾಕಿರ್ತಾವ ಇಲ್ಲಿ ಮುಂದೆ ಹೋಗಿ ನಿಂದಿರೋದು, ಇಂಥವು ಮಾಡ್ಬೇಕಾಗಿದ್ದು ಗುರುಗಳ ಕೆಲಸ. ಇದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ಇದು. ಇವರ ಒಂದು ಕಡೆ ಯಾವುದೋ ಒಂದು ಊರಾಗ ಕೋಣ ಕಟ್ತಿದ್ರ, ಯಾವುದೋ ಒಂದು ಊರ ಇವ್ರಾಗ ಕೂತ್ ಬಿಟ್ರತ್, ನನಗೆ ಕಡ್ರಿ, ನನಗೆ ಕಡಿದಿಂದ ಕೋಣ ಕಡಿದ. ಇದು ಗುರುಗಳು ಮಾಡ್ಬೇಕಾದ ಕೆಲಸ. ಇದನ್ನೆಲ್ಲ ಬಿಟ್ಟು ನಾವು ಶಾಲೆ ಕಾಲೇಜುಗಳು, ಹಾಸ್ಪಿಟ್ಲುಗಳು, ರಾಜಕಾರಣಿಗಳು, ಇವರು ಟಿಕೆಟ್ ಕೊಡಿಸಿದೆ, ಅವರು ಟಿಕೆಟ್ ಕೊಡಿಸಿದೆ, ಇವರು ಮಿನಿಸ್ಟರ್ ಮಾಡಿದ್ರೆ ಚಂದ ಮಾಡ್ಲಿಕ್ಕೆ ಇದು ಇವೆಲ್ಲ ಮಾಡ್ಕೊತ ಕೂತೇವೆ. ಹಿಂಗಾಗಿ ಸಮಾಜದಲ್ಲಿ ಕಾವ್ಯ ಗೌರವ ಕಮ್ಮಿ. ಅದಕ್ಕೆ ನನಗೆ ಟಕ್ಕನೆ ನೆನಪಾಯ್ತು, ಅಪ್ಪಗಳು ಹಿಂಗೆ ಲಿಂಗೈಕ್ಯ ಆಗ್ಯಾರ, ನನಗೆ ಹಿಂಗೆ ಅಂದಿದ್ರು. ಮತ್ತು ಈಗ ಹೆಂಗೆ ಮಾಡಲಿ ದೇವ್ರೇ ತನ್ನ. ಮತ್ತು ಗೌಡ್ ಫೋನ್ ಹಚ್ಚಾರ, ಇವ್ರು ಫೋನ್ ಹಚ್ಚಾರ ಅಂದ್ರೆ ಇಲ್ಲ ಲಿಂಗೈಕ್ಯ ಆಗತ್ತಾಗೇನು ಬಯಸ್ಬಾರ್ದು, ಹೋಗೇ ಬಿಡ್ಬೇಕಂತ ಮಾಡಿದೆ. ಆ ಪರಮಾತ್ಮನೇ ತಪ್ಪಿಸ್ಬಿಟ್ಟಾನ. 11 ಗಂಟೆಗೆ ಮುಗಿಸ್ತೇವೆ ಅಂದವ್ರು 3 ಗಂಟೆಗೆ 2:30 3 ಗಂಟೆಗೆ ಮುಗಿಸಿದ್ರು. ಆಮೇಲೆ ಕೇಳಿದನ 2:30 3 ಗಂಟೆಗೆ ಅಂತ್ಯಕ್ರಿಯೆ ಮುಗಿತ್ರಿ ಅಂದ್ರು. ಅಂದ್ರೆ ಅದು ಬಸವಣ್ಣನ ಸಂಕಲ್ಪ ಇತ್ತನೋ ನನಗನ್ಸೈತಿ. ಅಂದ್ರೆ ಅದನ್ನ ನಾವು ಇದನ್ನು ಮಾಡಿಸ್ಕೊಡ್ಲಿಲ್ಲ. ಹಂಗೆ ಭಾಳ ತತ್ವನಿಷ್ಠ ಶರಣರು ಯಾರಪ್ಪ ಅಂತಂದ್ರೆ ನಮ್ಮ ಬಸವದೇವರು ಶರಣರು. ಈಗ ಬಸವಣ್ಣನವರು ಇನ್ನು ಬಾರದಂತೆ ಬಂದರು ಚನ್ನ ಬಸವಣ್ಣನವ್ರು ಅಂತೇಳಿ. ಅಂದ್ರೆ ಅವರು ಒಂದು ವಚನದಾಗ ಹೇಳ್ತಾರ. ಅಂದ್ರೆ ಅಲ್ಲಂ ಪ್ರಭು ದೇವ್ರು ಹೆಂಗೆ ಬಂದರು, ಮಡಿವಾಳ ಮಾಚಿ ತಂದೆಗಳು ಹೆಂಗೆ ಬಂದರು, ಚನ್ನ ಬಸವಣ್ಣನವ್ರು ಹೆಂಗೆ ಬಂದರು ಅಂದ್ರೆ ಬಿತ್ತದೆ ಬೆಳೆಸದೆ ಬೆಳೆದ ಹೆಬ್ಬೆಳಸ ನೋಡ ಅನ್ನ. ಹಂಗ ಬಸವದೇವರು ತಮ್ಮ ತತ್ ಸ್ವರೂಪರಾಗಿ ಯಾರನ್ನು ಬಿಟ್ಟು ಹೋಗ್ಯಾರಂದ್ರೆ ಚನ್ನ ಬಸವ ಅಪ್ಪಗಳನ್ನು ಬಿಟ್ಟು ಹೋಗ್ಯಾರ. ಆದ್ರೆ ಈ ಚನ್ನ ಬಸವ ಅಪ್ಪಗಳ ಶಿಕ್ಷಣ ಕೊಡಿಸೋದು ನವಲಿಂಗಪ್ಪ ಅವ್ರು ಹೇಳ್ಯಾರ. ಬಹಳ ಸಂತೋಷ. ಅವ್ರಿಗೀಗ 92 ವರ್ಷ. ಅದಕ್ಕೆ ಗುರುಗಳಾದವರೆಲ್ಲರೂ ಮಹಾನ್ ಕೀರ್ತಿವಂತರಾಗಬೇಕು, ಜ್ಞಾನಿಗಳಾಗಬೇಕು. ಈ ಎಲ್ಲ ಗುರುಗಳಂದ್ರೆ ಅವಾಗಿನ ಹಿಂದಿಗತ್ಲೆ ದಡ್ಡ ಗುರುಗಳಿದ್ರೆ ನಡೀದಿಲ್ಲ. ಒಳ್ಳೆ ಶಿಕ್ಷಣವಂತರಾಗಬೇಕು. ಅದಕ್ಕೆ ತಾವೆಲ್ಲರೂ ವಿಚಾರ ಮಾಡ್ರಿ. ನಮ್ಮದು ಬಾಲ್ಕಿ ಮಠ ಐತಿ, ಇಲಕಲ್ ಮಠ ಐತಿ, ಪಾಂಡವಮಟ್ಟಿ ಮಠ ಐತಿ, ಚಿತ್ರದುರ್ಗ ಮುರುಘಾ ಮಠ ಐತಿ, ಮತ್ತು ನಮ್ಮ ವಿಜಯಪುರ ಜ್ಞಾನ ಯೋಗಾಶ್ರಮ ಐತಿ. ಇಂಥ ಮಹಾನ್ ಅಲ್ಲಿ ಬಿಟ್ಟು ಅಲ್ಲಿ ಶಿಕ್ಷಣದ ಜೊತೆಗೆ ಈ ಗುರು ಸಂಸ್ಕಾರ, ಗುರುಗಳಾದವ್ರು ಹೇಗಿರಬೇಕು, ಹೇಗೆ ವರ್ತಿಸ್ಬೇಕು, ಅವ್ರೇನು ಇದು ಸ್ವಲ್ಪ ಇದನ್ನ ಕಡೆನೂ ಒಂದು ಲಕ್ಷ್ಯ ಕೊಟ್ಟರೆ ಚೆನ್ನಾಗಿರ್ತೈತಿ ಅಂತ ಒಂದು ನನಗೆ ಹಂಗೆ ಅನಿಸ್ತೈತಿ. ಆಮೇಲೆ ಎರಡನೇದಾಗಿ ಅಂದ್ರೆ ಹಿರಿಯರಿಲ್ಲದ ಮನೆ ಅಲ್ಲ, ಗುರುಗಳಿಲ್ಲದ ಮಠ ಅಲ್ಲ. ಇದು ಇಷ್ಟೆಲ್ಲ ಇದು ಒಂದೇ ಊರಾಗಿದೆ. ಅರಿವಿನ ಮನೆ ಕಣ್ಣಿ ಕಾಣತೈತಿ ಅಂದಲ್ಲ, ಇಂಥ ಒಂದು 4 ರಾಮನಾಳ, ಮತ್ತು ಇದು ಯಾವ್ದ್ರಿ ಪಕ್ಕದಾಗ ಗಣಜಲಿ, ಹಿಂಗೆಲ್ಲ ಅರಿವಿನ ಮನೆಗಳದಾವು. ಅಕ್ಕೂರ್ನೆಲ್ಲ ನೋಡ್ಕೊಂಡು ಹೋಗೋರು ಬೇಕಲ್ಲ. ಅಕ್ಕೂರ್ನೆಲ್ಲ ನೋಡ್ಕೊಂಡು ಹೋಗಾಕ ತಮ್ಮೆಲ್ಲರೂ ಎಲ್ಲರ ಒಂದು ಅಭಿಪ್ರಾಯದ ಮೇಲೆ ನಾವು ನಮ್ಮ ಪೂಜ್ಯ ನವಲಿಂಗಪ್ಪಗಳು ಪಾದಕ್ಕೆ ಹಾಕಿರಿ. ಅವ್ರಿಗೀಗ 92 ವರ್ಷ ಅವ್ರಿಗೆ. ಅದಕ್ಕೆ ಆ ಪೂಜ್ಯರಲ್ಲಿ ಪಾದಗಳಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಅದೇ ಭಾಗದಿಂದ ಯಾರು ಬಂದಾರಂದ್ರೆ ಅಕ್ಕ ಮಹಾದೇವಿ ತಾಯಿ ಬಂದ, ಅದೇ ಭಾಗದಿಂದ ಅಲ್ಲಂ ಪ್ರಭು ತಂದೆಗಳು ಬಂದಾರ, ಅದೇ ಭಾಗದಿಂದ ಸತ್ಯಕ್ಕೆ ತಾಯಿ ಬಂದಾರ. ಹಂಗೆ ಅದೇ ಭಾಗದಿಂದ ಬಂದು ಇನ್ನು ಆ ಶಿವಮೊಗ್ಗ ಸಾಕು. ನನಗನ್ನಿಸ್ತೈತ್ರಿ ಪೂಜ್ಯರ ಪಾದಗಳಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಶಿವಮೊಗ್ಗ ಸಾಕು. ಇನ್ನು ಪೂರ್ಣ ತಮ್ಮ ಆಯುಷ್ಯವನ್ನೆಲ್ಲ ಈ ದೇವದುರ್ಗ ಭಾಗ, ಈ ರಾಯಚೂರು ಜಿಲ್ಲೆ, ಈ ಕಡೆ ಏನಿದೆ ಏನು ಉತ್ತರ ಕರ್ನಾಟಕ ಏನೈತಲ್ಲ, ಇದರ ಬಸವ ತತ್ವದ ಬೆಳವಣಿಗೆಯಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಅವ್ರೆಲ್ಲರ ಪರವಾಗಿ ನಾನು ನಿಮ್ಮ ಪಾದಗಳಲ್ಲಿ ಕೇಳಿಕೊಳ್ತೇನೆ. ಬಸವದೇವರು ಹೆಂಗಿದ್ರಪ್ಪ ಅಂದ್ರೆ ಅವರ ಚರಜಂಗಮರಾಗಿದ್ರು. ಒಂದು ಕಡೆ ನಿಂದಿರ್ತಿಲ್ಲ. ಚರಜಂಗಮರು ಹೆಂಗಂದ್ರೆ ಸದಾ ಕಾಲ ಸತ್ಯವನ್ನೇ ಹೇಳೋದು, ಸತ್ಯವನ್ನೇ ಬಿತ್ತೋದು. ಮತ್ತು ಗುರುಗಳಾದವ್ರ ಲಕ್ಷಣ ಏನಿರ್ತೈತಪ್ಪ ಅಂದ್ರೆ ನಾವು ಇವ್ರು ಭಾಳ ಚಲೋ ಇದ್ರು. ಡಾಕ್ಟ್ರುಗಳು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಡಾಕ್ಟ್ರುಗಳ ಜೋಡಿ ರಾಜಕಾರಣಿಗಳ ಜೊತೆ ಹೋಗೋದಿಲ್ಲ, ಡಾಕ್ಟ್ರುಗಳು ಪೇಷಂಟ್ಗಳು ಅಂತ ತಗೋರು. ಹಂಗೆ ಗುರುಗಳಾದವ್ರು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಯಾರು ದುಃಖದಾಗದಾರ, ಯಾರು ಕಷ್ಟದಾಗದಾರ, ಯಾರು ನೋವಿನಾಗದಾರ, ಯಾರು ತೊಂದರೆ ಒಳಗೋದಾರ ಅವ್ರಂತಿಗೆ ಹೋಗ್ಬೇಕಾದಂಥ ಗುರುಗಳ ಕೆಲಸ. ಅಂಥ ಸತ್ಯ ಶುದ್ಧವಾದಂಥ ಗುರು ಕಾರ್ಯವನ್ನು ಮಾಡಿದವರು ಗುರು ಬಸವದೇವರು. ಅಂಥ ಗುರುಗಳ ಮಾರ್ಗದರ್ಶನ ನಿಮಗೆಲ್ಲರಿಗೂ ಇರಲಿ. ಕೆಳವರ್ಗದವ್ರಿಗೆ ಲಿಂಗ ದೀಕ್ಷೆ ಮಾಡ್ತಿದ್ರು ಇದನ್ನೆಲ್ಲ ಬಹಳಷ್ಟು ಜನ ಹೇಳಿದ್ರು. ಅದಕ್ಕೆ ಹಿಂದೆ ನಮ್ಗೆ ಅಂಬಿಕಡೆ ಚೌಡಯ್ಯ ತಂದೆಗಳೇ ಒಂದು ವಚನದಾಗ ಹೇಳ್ತಾರೆ, ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು. ಇಲ್ಲಿ ಇದಾರಲ್ಲ ಇವರು ಬಹಳ ಕೆಳವರ್ಗದ ಸಮಾಜದವರು.
ಇವ್ರು ನೋಡಿದ್ರೆ ನಮ್ಗೆ ಇದು ಆಕೈತಿ, ಮೈಲಿಗೆ ಆಕೈತಿ. ಇವ್ರು ಮುಟ್ಟಿದ್ರೆ ನಮಗೆ ಇದು ಮೈಲಿಗೆ ಆಕೈತಿ. ಇವ್ರು ಬಂದು ಹೋದ್ರಂದ್ರೆ ಜಾಗ ಸುತ್ತ ಬಿಡೋದು. ಅಂಥವ್ರಿಗೆ ಸಹಿತ ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ಹೋಗಿ ನಾವು ದೊಡ್ಡ ಗುರುಗಳ ಹೋಗಿ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಹೋಗಿ ಅನುಗ್ರಹ ಮಾಡ್ತಾರ. ಹೊಳ್ಳೆ ಅವ್ರ ಮನೆಯಾಗ ಊಟ ಮಾಡುದಿಲ್ಲ. ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಹೊತ್ತುಕೊಂಡು ಹೋಗುವ ಗುರುವ ಕಂಡಡೆ ಏನ್ ಮಾಡೋಕು ಕೆಡಯಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿ ಕಲ್ಲಿಲೆ ತಿಕ್ಕಿ ಮೇಗಲೆ ಸಾಸುವೆ ಹುಡಿಯನೆ ತಳೆದು ಲಿಂಬಿಯ ಹುಳಿಯನೆ ಹಿಂಡಿ ಪಡುವಣದ ಗಾಳಿಗೆ ಹಿಡಿಯಂದ ಆತ ನಮ್ಮ ಅಂಬಿಗರ ಚೌಡಯ್ಯ. ಅಂದ್ರ ಈ ವಚನಕ್ಕೆ ಶುದ್ಧರಾಗಿ ಬದುಕದವರು, ಈ ವಚನವನ್ನು ಚೆನ್ನಾಗಿ ಅರ್ಥಕೊಂಡು ಬದುಕದವರಪ್ಪ ಅಂದ್ರ ನಮ್ಮ ಬಸವದೇವರ ಅಪ್ಪಗಳು. ಈಗೆಲ್ಲ ನಾವು ಬಸವ ತತ್ವ ಬಿತ್ತೇವೆ ಇದು ಮಾಡ್ತೇವೆ ಅನ್ನಂತ ಗುರುಗಳೆಲ್ಲ ಅದಾರ. ಆದ್ರೆ ಹಿಂಗೆ ಹೋಗಿ ಮತ್ತೆ ಅವ್ರ ಮನ್ಯಾಗ ಹೆಂಗೆ ಉಣಿದ್ರಿ ಇವ್ರ ಮನ್ಯಾಗ ಹೆಂಗೆ ಉಣಿದ್ರಿ ಅನ್ನಂತವ್ರೆ ಅದಾರ ಹೊರತಾಗಿ ಇಂಥ ಬಸವದೇವರ ಅಂತಾರ ಶುದ್ಧವಾದಂಥ ಗುರುಗಳು ಸಿಗೋದು ಕಡಿಮೆ. ಅದಕ್ಕೆ ಎಲ್ಲರೂ ನಮ್ಮವರು ಇದೀಗ ಯಾರೋ ಒಬ್ರು ಇನ್ನೇ ಮಾತಾಡೋ ನಂದು ಬಹಳ ಸಣ್ಣ ಮನೆ ರೀ, ಇರ್ಲಿಪ್ಪ ಸಾಣದಿರ್ಲಿ, ಅದ್ರ ಅಲ್ಲೇ ಪ್ರಸಾದ ಮಾಡೋದು, ಅಲ್ಲೇ ಕುಂದ್ರು, ಅಲ್ಲೇ ಇದು ಮಾಡೋದು ಇಟ್ಟ ಅಂದ್ರ ಎಲ್ಲರ ಜೊತೆನೂ ಅಪ್ಕೊಂಡು ಎಲ್ಲರ ಕಷ್ಟದಾಗ ಭಾಗಿಯುವಂತ ಗುರುವಿನ ಒಂದು ಒಳ್ಳೆ ಲಕ್ಷಣ ಅಂದ್ರೆ ನಮ್ಮ ಬಸವದೇವರಪ್ಪ ಅವರು. ಅಂತ ಪೂಜ್ಯರು ತಮಗೆಲ್ಲ ಮಾರ್ಗದರ್ಶನ ಮಾಡ್ಯಾರ. ಅಂಥ ಪೂಜ್ಯರ ಇದ್ರೊಳಗೆ ತಾವೆಲ್ಲ ಸಮಯವನ್ನು ಕಳೆದಿರಿ, ಅವರ ಆಶ್ರಯದೊಳಗೆ ತಾವೆಲ್ಲ ಬದುಕಿರಿ ಅನ್ನೋದೇ ಒಂದು ಸಂತೋಷ. ಅದಕ್ಕೆ ಇನ್ನು ಮುಂದಿನ ದಿನಮಾನದಲ್ಲಿ ಈ ಅರಿವಿನ ಮನೆಯೆಲ್ಲ ನವಲಿಂಗ ಶರಣರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ನಡಿತೈತಿ. ಈ ಅರಿವಿನ ಮನೆಗೆ ಒಳ್ಳೆ ಟ್ರಸ್ಟ್ ಅಧಿಕಾರಿಗಳು ಸಿಕ್ಕಾರ. ನಮ್ಮ ಅಪ್ಪಗಳು, ಅಧ್ಯಕ್ಷ ಅಪ್ಪಗಳು ಭಾಳ ಚೆನ್ನಾಗಿದಾರ. ಅಲ್ಲಿ ಚೇರ್ಮನ್ ಅಂತ ಹೇಳಿದ್ರು ಅವರೆಲ್ಲ ಇಲ್ಲೆಲ್ಲ ಬಳಗ ಭಾಳ ಚಲೋ ಐತಿ. ಮಾರ್ಗದರ್ಶಕರಾದಂಥ ತಿಮ್ಮನಗೌಡರು, ನಮ್ಮ ಶರಣಪ್ಪ ಸೌಕರು ಎಲ್ಲ, ರಂಗಪ್ಪ ಸೌಕರು ಎಲ್ಲ ಬಹಳ ಒಂದು ವಿಚಾರವಂತರು, ವಿಚಾರವಾದಿಗಳ ಒಂದು ಕೇಂದ್ರ ಐತಿದು. ಇಡೀ ರಾಜ್ಯದಾಗ ಯಾರೂ ಕೇಳಾರ್ದಂಥ ಸಂದರ್ಭದೊಳಗ ಒಬ್ಬ ಬಸವಣ್ಣನವ್ರ ಕುರಿತು ಹಗರು ಮಾತಾಡಿದಾಗ ಯಾರು ಕೇಳಾರ್ದಾಗ ತರ್ಬಿಸಿ ಕೇಳಿದವ್ರು ಯಾರಪ್ಪ ಅಂದ್ರೆ ರಾಯಚೂರು ಜಿಲ್ಲಾದವ್ರು ಅದಿರಿ. ಒಂದು ತೋಟದಾಗ ತರ್ಬಿಸಿ ಕೇಳಿದ್ರಿ, ಉಳಿದವ್ರು ಯಾರಿಗೇ ಆಗಿದ್ದಿಲ್ಲ ಅದನ್ನು. ಅಂಥ ಬಸವನಿಷ್ಠರು ಯಾರಪ್ಪ ಅಂದ್ರೆ ಈ ರಾಯಚೂರು ಜಿಲ್ಲಾದವ್ರು ಅದಿರಿ. ಅದಕ್ಕೆ ಬಸವದೇವರ ಅಪ್ಪವ್ರೆ, ಯಾಕಂದ್ರೆ ವಯಸ್ಸು ಸಾಣದೈತಿ. ಈಗ ಅವ್ರದ್ದು 14-15 ವರ್ಷ ಅಂದ್ರೆ ಈಗ ಚನ್ನಬಸವಣ್ಣನವರು ಇದೇ ವಯಸ್ಸಿನೊಳಗ ಭಾಳ ಸಾಧನೆ ಮಾಡಿದ್ರು. ಅದಕ್ಕೆ ನೀನು ಏನ್ ಮಾಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ನಿಮ್ಮ ಕೆಲಸ ಏನಪ್ಪಾ, ಚೆನ್ನಾಗಿ ಅಧ್ಯಯನ ಮಾಡ್ರಿ, ಶಿವಯೋಗ ಸಾಧನೆ ಮಾಡ್ರಿ. ಆಮೇಲೆ ಈ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳ್ಕೋತಿರ್ರಿ. ಮತ್ತು ಮೃದು ವಚನವೇ ಸಕಲ ಜಪಂಗಳು ಅಂದಾರ. ನಾ ಗುರು ಅನ್ನಂಥ ಭಾವನೆ ಇಲ್ಲಾರ್ದಂಗೆ ನಾನು ಸೇವಕ ಅನ್ನಂಥ ಭಾವ ಇರಬೇಕು. ಅದಕ್ಕೆ ಇವರು ಒಂದು ವಚನ ಹೇಳ್ತಾರೆ ನೋಡ್ರಿ, ಕಬೀರದಾಸರು. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಜ್ಞಾನ ಶಿಲೆ ಮೇಲೊಗೆಯುವನು ಜ್ಯೋತಿಯು ಹೊಮ್ಮುವುದು. ನಾವು ಗುರು ಅಂತ ಅಹಂಕಾರದಂಗೆ ಇರ್ಲಾರ್ದಂಗೆ ನಾ ಯಾರಪ್ಪ ಮಡಿವಾಳ, ಈ ಸಮಾಜದಲ್ಲಿರುವಂಥ ಇವರು ಎಲ್ಲರ ಮೈಲಿಗೆಗಳನ್ನು ಕಳಿಲಾಕ ಬಂದವಾನಂತ ಭಾವನೆಯಿಂದ ನಮ್ಮ ಚನ್ನಬಸವ ಅಪ್ಪಗಳು ಮುಂದಿನ ದಿನಮಾನಗಳಲ್ಲಿ ಆ ದಿಕ್ಕಿನೊಳಗೆ ಹೋಗ್ಬೇಕು. ವಯಸ್ಸಿಗೆ ಹಿರಿತನಕ್ಕೆ ಇದು ಇರುವುದಿಲ್ಲ, ಅಲ್ಲಿ ಒಳಗಿರುವಂಥ ಮೃದುತ್ವಕ್ಕೆ, ತಾಯಿ ಹೃದಯಕ್ಕೆ ಮತ್ತು ಮಾಗಿದ ಹೃದಯಕ್ಕೆ ಆ ಹಿರಿತನ ಇರ್ತದೆ. ಅಂತ ಮಾಗಿದ ಹೃದಯ ನಮ್ಮ ಚನ್ನಬಸವ ಅಪ್ಪಗಳದಾಗಲಿ, ಅವ್ರ ಮೇಲೆ ಎಲ್ಲರೂ ಕರುಣೆ ಇರಲಿ. ಸ್ವಾಮಿಗಳು ಅಂದ್ರೆ ಬಹಳ ಕಷ್ಟ ಐತ್ರಿ ತಾಯಿ. ಸ್ವಾಮಿಗಳು ಆಗೋದು, ಸ್ವಾಮಿಗಳು ಇರೋದು ಅಂದ್ರೆ ಇಷ್ಟು ಕಷ್ಟ ಐತಿ ಅಂದ್ರೆ ಇಷ್ಟು ಕಷ್ಟ ಐತಿ. ಯಾರು ಸದ ನೋಡ್ರಿ, ಉಡ್ದಾರ ಹರಿದು ಎಲ್ಲ ಸಂಬಂಧಿಕರು ಬಂಧು ಬಳಗವನ್ನು ಎಲ್ಲ ಬಿಟ್ಟು ಬರಬೇಕು. ಎಲ್ಲಾರು ಬರ್ತಾರೆ ಗುರುಗಳಂತೆ ಕಷ್ಟನೇ ಹೇಳ್ತಾರೆ. ನೀವು ಹೆಂಗದಿರಿ ಅಂತ ಯಾರು ಕೇಳ್ತಿರೋದಿಲ್ಲ. ಅಂತ ಒಂದು ಕಷ್ಟದ ಬದುಕು ಯಾವ್ದಪ್ಪ ಅಂದ್ರೆ ಇದು ಬೆಂಕಿ ಒಳಗೆ ಹಾರದಂಗ. ಇದು ಬದುಕು ಏನೈತಿಲ್ಲ, ಸ್ವಾಮಿಗಳಾಗುದಂದ್ರ ಬೆಂಕಿ ಒಳಗೆ ಹಾರೋದಂಗ. ಮೊನ್ನೆ ಭಾಳ ಚಲೋ ಹೇಳಿದ್ರು, ಭಾಳ ಉಂಡು ತಿಂದು ಆರಾಮ್ ಬದುಕಿ ಹೋಗು, ಇದ್ರಾಗ ಯಾಕೆ ಬರ್ತಿ ಅಂದ್ರೆ ಅದು ಅಂತ ಕಷ್ಟದ ಬದುಕನ್ನ ಅವರು ಗುರುಗಳ ಮಾರ್ಗದರ್ಶನ ಮೇಲೆ ಅವ್ರು ಈ ದಾರಿ ಒಳಗೆ ಬಂದಾರ. ಅದಕ್ಕೆ ನಿಮಗೆಲ್ಲ ಏನು ಸಂಸಾರದಾಗದಿಲ್ಲ, ನಿಮ್ಗೆ ಒಬ್ಬೊಬ್ಬರೇ ಅಪ್ಪ ಒಬ್ಬೊಬ್ಬರೇ ಅವ್ವ ಇರ್ತಾರೆ. ನಮಗೆ ಸ್ವಾಮಿಗಳು ಆದವ್ರಿಗೆ ಏನದಿಲ್ಲ, ನೀವೆಲ್ಲರೂ ನಮ್ಮ ತಾಯಿಗಳೇ. ಇಲ್ಲಿ ಕಾಣೋರು ನೀವೆಲ್ಲರೂ ನಮ್ಮ ತಂದೆಗಳೇ. ಅದಕ್ಕೆ ತಂದೆ ತಾಯಿ ಕೆಲಸ ಏನಪ್ಪಾ ಅಂತಂದ್ರೆ ತಮ್ಮ ಮಕ್ಕಳ ರಕ್ಷಣೆ ಮಾಡೋದು. ಹಂಗ ನಿಮ್ಮೆಲ್ಲರ ಮಗುನೇ ಇದು ಚನ್ನಬಸವ, ನಮ್ಮೆಲ್ಲರ ಮಗು, ನಮ್ಮೆಲ್ಲರ ಗುರು ಅಂತ ತಿಳ್ಕೊಂಡು ಎಲ್ಲರೂ ಈ ಮಾರ್ಗದೊಳಗೆ ಸಾಗಿ ಅವರ ಯಶಸ್ವಿಗೆ ನಾವು ಕಾರಣ. ಅವರ ಯಶಸ್ಸು ಅಂದ್ರೆ ಈ ಅರಿವಿನ ಮನೆಯ ಅಭಿವೃದ್ಧಿ, ಅವರ ವಿದ್ಯಾವಂತರಾಗುವುದು, ಅವರ ಜ್ಞಾನಿಗಳಾಗುವುದೇ ಅಂದ್ರೆ ಈ ಅರಿವಿನ ಮನೆಯ ಅಭಿವೃದ್ಧಿ. ಈ ಅರಿವಿನ ಮನೆಯ ಅಭಿವೃದ್ಧಿ ಅಂದ್ರೆ ನಮ್ಮೆಲ್ಲರ ಬದುಕಿನ ಶುದ್ಧೀಕರಣ, ನಮ್ಮೆಲ್ಲರ ಬದುಕಿನ
ಜಗತ್ತಿನ ಕಲ್ಯಾಣ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬಸವದೇವರ ಅಪ್ಪವರ ಮಾರ್ಗದಲ್ಲಿ ನಾವೇನು ನೀವು ಎಲ್ಲರೂ ಸಾಗೋಣ. ಎಲ್ಲರಿಗೂ ಶರಣೋ ಶರಣಾರ್ಥಿ.